subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಗಣಿತ ವಿಷಯದಲ್ಲಿ ಮೊದಲನೇ ಅಧ್ಯಾಯವಾದ ಪೂರ್ಣಾಂಕಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 1.3 ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಈ ಅಭ್ಯಾಸದಲ್ಲಿ ಭಾಗಾಕಾರವನ್ನ ತಿಳಿಯೋಣ ಮಕ್ಕಳೇ. ನೋಡಿ, ಮುಖ್ಯ ಪ್ರಶ್ನೆ 1, ಮುಂದಿನವುಗಳ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಇದೆ ಮಕ್ಕಳೇ. ಮೊದಲ ಲೆಕ್ಕ -30 ಭಾಗಿಸು 10 ಅಂತ ಇದೆ ಮಕ್ಕಳೇ. ಇದನ್ನ ಯಾವ ರೀತಿ ಮಾಡಬೇಕು ಮಕ್ಕಳೇ? ನಿಮಗೆ ಭಾಗಿಸೋದು ಹೇಗೆ ಅಂತ ಗೊತ್ತಿದೆ ಅಲ್ವಾ ಮಕ್ಕಳೇ? ನೋಡಿ ಮಕ್ಕಳೇ, ಮೊದಲು ಭಾಗಾಕಾರದ ನಿಯಮಗಳನ್ನು ನೀವು ಸಹ ತಿಳ್ಕೊಳ್ಳಿ. ನೋಡಿ, ಗುಣಾಕಾರದ ನಿಯಮಗಳನ್ನು ತಿಳ್ಕೊಂಡಿದ್ರಲ್ವಾ, ಅದೇ ರೀತಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಈ ರೀತಿ ತಿಳ್ಕೊಂಡಿದ್ರಲ್ವಾ, ಅದೇ ರೀತಿ ಭಾಗಾಕಾರದ ನಿಯಮಗಳು ನೋಡಿ ಮಕ್ಕಳೇ. ಪ್ಲಸ್ ಭಾಗಿಸು ಪ್ಲಸ್ ಈಸ್ ಈಕ್ವಲ್ ಟು ಪ್ಲಸ್ ಆಗುತ್ತೆ ಮಕ್ಕಳೇ. ಪ್ಲಸ್ ಭಾಗಿಸು ಮೈನಸ್ ಈಸ್ ಈಕ್ವಲ್ ಟು ಮೈನಸ್ ಆಗುತ್ತೆ ಮಕ್ಕಳೇ. ಮೈನಸ್ ಭಾಗಿಸು ಪ್ಲಸ್ ಈಸ್ ಈಕ್ವಲ್ ಟು ಮೈನಸ್ ಆಗುತ್ತೆ ಮಕ್ಕಳೇ. ಮೈನಸ್ ಭಾಗಿಸು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್ ಆಗುತ್ತೆ ಮಕ್ಕಳೇ. ಗುಣಾಕಾರದ ನಿಯಮಗಳನ್ನು ತಿಳ್ಕೊಂಡಿದ್ರಲ್ವಾ ಮಕ್ಕಳೇ, ಅದೇ ರೀತಿ ಭಾಗಾಕಾರದ ನಿಯಮಗಳು ಮಕ್ಕಳೇ. ಎ ಲೆಕ್ಕವನ್ನು ನೋಡೋಣ ಮಕ್ಕಳೇ. -30 ಭಾಗಿಸು 10. ನಾವು ಈ ರೀತಿನಾದರೂ ಮಾಡ್ಬೋದು, ಇಲ್ಲ 30 ಹಾಕೊಂಡ್ಬಿಟ್ಟು ಈ ಸೈಡಲ್ಲಿ 10 ಬರ್ಕೊಂಡ್ಬಿಟ್ಟು ಈ ರೀತಿನಾದರೂ ಭಾಗಿಸ್ಬೋದು ಮಕ್ಕಳೇ. ನೋಡಿ ಮಕ್ಕಳೇ, ಭಾಗಿಸಿ 10 ಒಂದ್ಲೆ 10, 10 3 30. ಉತ್ತರ ಏನು ಬಂತು ಮಕ್ಕಳೇ? 3. ಇಲ್ಲಿ ನೋಡಿ ಮಕ್ಕಳೇ, ಮೈನಸ್ ಭಾಗಿಸು ಪ್ಲಸ್ ಏನಾಗುತ್ತೆ ಮಕ್ಕಳೇ? ಮೈನಸ್ಸೇ ಆಗುತ್ತೆ ಅಲ್ವಾ, ಹಾಗಾಗಿ -3. ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 50 ಭಾಗಿಸು -5 ಅಂತ ಇದೆ ಮಕ್ಕಳೇ. ನೋಡಿ, 50 ಭಾಗಿಸು -5. 5 ಒಂದ್ಲೆ 5, 5 10 50. ನೋಡಿ ಮಕ್ಕಳೇ, ಉತ್ತರ 10 ಬಂತು. ಇಲ್ಲಿ ಯಾವ ಚಿಹ್ನೆ ಬರಿಬೇಕು ಮಕ್ಕಳೇ? ಪ್ಲಸ್ ಭಾಗಿಸು ಮೈನಸ್ ಏನಾಗುತ್ತೆ? ಮೈನಸ್ಸೇ ಆಗುತ್ತೆ ಮಕ್ಕಳೇ, ಹಾಗಾಗಿ -10. ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. -36 ಬೈ -9. ನೋಡಿ ಮಕ್ಕಳೇ, 9 ಒಂದ್ಲೆ 9, 9 4 36. ನೋಡಿ ಮಕ್ಕಳೇ, ಉತ್ತರ ಏನು ಬಂತು? 4. ನೋಡಿ ಮಕ್ಕಳೇ, ಮೈನಸ್ ಭಾಗಿಸು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ ಮಕ್ಕಳೇ, ಹಾಗಾಗಿ +4. ಪ್ಲಸ್ ಬರಿಬೋದು ಮಕ್ಕಳೇ, ಅಥವಾ ಹಾಗೇನೂ ಸಹ 4 ಬರಿಬೋದು ಮಕ್ಕಳೇ. ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಅಂತಾನೆ ಅರ್ಥ ಮಕ್ಕಳೇ. ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. -49 ಬೈ 49. 49 ಒಂದ್ಲೆ 49 ಒಂದ್ಲೆ. ಉತ್ತರ ಎಷ್ಟು ಮಕ್ಕಳೇ? 1. ಇಲ್ಲಿ ನೋಡಿ ಮಕ್ಕಳೇ, ಮೈನಸ್ ಭಾಗಿಸು ಪ್ಲಸ್ ಏನಾಗುತ್ತೆ? ಮೈನಸ್ ಆಗುತ್ತೆ, ಹಾಗಾಗಿ -1. ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ನೋಡಿ, ಇಲ್ಲಿ ಆವರಣ ಕೊಟ್ಟಿದ್ದಾರೆ 13 ಡಿವೈಡೆಡ್ ಬೈ, ಈ ಆವರಣವನ್ನು ತೆಗೆದುಕೊಂಡ್ಬಿಡೋಣ ಮಕ್ಕಳೇ. -2 ನಂತರ +1. 13 ಡಿವೈಡೆಡ್ ಬೈ, ನೋಡಿ ಮಕ್ಕಳೇ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಅಲ್ವಾ, 2ರಲ್ಲಿ 1 ಕಳೆದ್ರೆ 1 -1. 13 ಬೈ -1. ಇಲ್ಲಿ 13 ಅಂದರೆ 13 ಬರುತ್ತೆ. 13 ಇಲ್ಲಿ ನೋಡಿ ಮಕ್ಕಳೇ, ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ ಮಕ್ಕಳೇ. ಮೈನಸ್ ಇಂಟು ಪ್ಲಸ್ ಅಥವಾ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ಸೇ ಆಗುತ್ತೆ, ಹಾಗಾಗಿ -13. ಎಫ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 0 ಡಿವೈಡೆಡ್ ಬೈ -12 ಅಂತ ಇದೆ ಮಕ್ಕಳೇ. ಇದನ್ನು ಹೇಗೆ ಮಾಡೋದು ಮಕ್ಕಳೇ? ನೋಡಿ ಮಕ್ಕಳೇ, ಇಲ್ಲಿ 0 ಕೊಟ್ಟಿದ್ದಾರೆ. 0 ಬೈ -12. ನೋಡಿ ಮಕ್ಕಳೇ, ಯಾವುದೇ ಸಂಖ್ಯೆಯನ್ನು 0ಗೆ ಭಾಗಿಸಿದರೆ ಅಥವಾ 0ಗೆ ಗುಣಿಸಿದರೆ ಉತ್ತರ 0ನೇ ಬರುತ್ತೆ ಮಕ್ಕಳೇ. 0ಗೆ ಯಾವುದೇ ಧನ ಪೂರ್ಣಾಂಕ ಅಥವಾ ಋಣ ಪೂರ್ಣಾಂಕ ಇರುವುದಿಲ್ಲ ಮಕ್ಕಳೇ. ಪ್ಲಸ್ ಅಥವಾ ಮೈನಸ್ ಏನೂ ಇರುವುದಿಲ್ಲ. ನಂತರ ನೋಡಿ ಮಕ್ಕಳೇ, ಜಿ ಲೆಕ್ಕವನ್ನು ಗಮನಿಸಿ. -31 ಡಿವೈಡೆಡ್ ಬೈ, ಆವರಣ ಚಿಹ್ನೆ ಇದೆ, -30 ಪ್ಲಸ್ -1 ಅಂತ ಇದೆ ಮಕ್ಕಳೇ. ನೋಡಿ ಇದನ್ನ ಹೇಗೆ ಮಾಡೋದು ಅಂತ. -31 ಡಿವೈಡೆಡ್ ಬೈ, ಈ ಆವರಣವನ್ನು ತೆಗೆದುಕೊಂಡ್ಬಿಡೋಣ ಮಕ್ಕಳೇ. -30 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ, ಹಾಗಾಗಿ -1. -31 ಡಿವೈಡೆಡ್ ಬೈ, ನೋಡಿ ಮಕ್ಕಳೇ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಹಾಗಾಗಿ 30ಕ್ಕೆ 1 ಕೂಡಿದ್ರೆ 31 -31
ನಂತರ ನೋಡಿ ಮಕ್ಕಳೇ -31 ಬೈ -31 ನೋಡಿ 31 ಒಂದ್ಲೆ 31 ಒಂದ್ಲೆ ಉತ್ತರ ಎಷ್ಟು ಬಂತು ಮಕ್ಕಳೇ 1. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ, ಹಾಗಾಗಿ +1. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಹೆಚ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ನೋಡಿ ಆವರಣವನ್ನ ಕೊಟ್ಟಿದ್ದಾರೆ -36 ಡಿವೈಡೆಡ್ ಬೈ 12, ನಂತರ ಮತ್ತೆ ಡಿವೈಡೆಡ್ ಬೈ 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಬಾರಿ ಭಾಗಿಸ್ಬೇಕಾಗುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, -36 ಬೈ 12 ನಂತರ ಭಾಗಿಸು 3. ನೋಡಿ ಮಕ್ಕಳೇ, 12 ಒಂದ್ಲೆ 12, 12 ಎರಡ್ಲೆ 24, 12 ಮೂರ್ಲೆ 36. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 3 ಬಂತು ಮಕ್ಕಳೇ. ಇಲ್ಲಿ ಇದನ್ನ ಏನು ಮಾಡಬೇಕು? -3 ಡಿವೈಡೆಡ್ ಬೈ 3 ಏನಾಗುತ್ತೆ? -3 ಡಿವೈಡೆಡ್ ಬೈ 3, 3 ಒಂದ್ಲೆ 3, 3 ಒಂದ್ಲೆ 3. ಉತ್ತರ ಎಷ್ಟು ಬಂತು ಮಕ್ಕಳೇ? -1. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಐ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ನೋಡಿ -6 + 5 ಡಿವೈಡೆಡ್ ಬೈ -2 + 1 ಅಂತ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, -6 + 5 ಏನಾಗುತ್ತೆ ಮಕ್ಕಳೇ? ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 6ರಲ್ಲಿ 5ಅನ್ನು ಕಳೆದ್ರೆ -1 ನಂತರ ಡಿವೈಡೆಡ್ ಬೈ ನೋಡಿ ಮಕ್ಕಳೇ, ಇಲ್ಲೂ ಸಹ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ. 2ರಲ್ಲಿ 1ಅನ್ನು ಕಳೆದ್ರೆ 1 ಮಕ್ಕಳೇ, -1 ನೋಡಿ -1 ಬೈ -1 ಏನಾಗುತ್ತೆ ಮಕ್ಕಳೇ? ಉತ್ತರ 1 ಬರುತ್ತೆ. ಇಲ್ಲಿ +1 ಬರುತ್ತೆ ಮಕ್ಕಳೇ. ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಮುಂದೆ ನೀಡಿರುವ ಪ್ರತಿ A, B ಮತ್ತು C ಬೆಲೆಗೆ A ಭಾಗಿಸು B + C ನಾಟ್ ಈಕ್ವಲ್ ಟು A ಭಾಗಿಸು B ಪ್ಲಸ್ A + C ಎಂಬುದನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇದು ವಿಭಾಜಕ ನಿಯಮದ ಪ್ರಕಾರ ಮಾಡಬೇಕು ಮಕ್ಕಳೇ. ಈ ಸೂತ್ರವನ್ನ ಹಾಕೊಂಡ್ಬಿಟ್ಟು ಈ ಲೆಕ್ಕವನ್ನ ಮಾಡ್ಬಿಟ್ಟು ಇದು ಸರಿನೋ ಅಥವಾ ನಾಟ್ ಈಕ್ವಲ್ ಟು ನೋ ಅಂತ ನೀವು ಪರಿಶೀಲಿಸಬೇಕು ಮಕ್ಕಳೇ. ಹಾಗಾದ್ರೆ ಈ ಸೂತ್ರವನ್ನ ಹಾಕೊಳ್ಳಿ ಮಕ್ಕಳೇ. A ಡಿವೈಡೆಡ್ ಬೈ B + C ನಾಟ್ ಈಕ್ವಲ್ ಟು A ಡಿವೈಡೆಡ್ ಬೈ B ಪ್ಲಸ್ A ಡಿವೈಡೆಡ್ ಬೈ C. ಇವಾಗ LHS ಮತ್ತೆ RHS ಅನ್ನ ಕಂಡುಹಿಡಿಯೋಣ ಮಕ್ಕಳೇ. ಇದು LHS ಮಕ್ಕಳೇ, ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಮಕ್ಕಳೇ. ಇದು RHS ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅಂತ ಮಕ್ಕಳೇ. ಹಾಗಾದ್ರೆ LHS ಅನ್ನ ಕಂಡುಹಿಡಿಯೋಣ ಮಕ್ಕಳೇ. ನೋಡಿ LHS ಏನಿದೆ? A ಡಿವೈಡೆಡ್ ಬೈ B ಪ್ಲಸ್ C. A ಎಷ್ಟಿದೆ ಮಕ್ಕಳೇ? 12 ಡಿವೈಡೆಡ್ ಬೈ B ಎಷ್ಟಿದೆ? -4 ಪ್ಲಸ್ C ಎಷ್ಟಿದೆ? 2. 12 ಡಿವೈಡೆಡ್ ಬೈ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 4ರಲ್ಲಿ 2ಅನ್ನು ಕಳೆದ್ರೆ 2 ಮಕ್ಕಳೇ, -2. 12 ಬೈ -2, 2 ಒಂದ್ಲೆ 2, 2 ಆರ್ಲೆ 12. ಉತ್ತರ ಎಷ್ಟು ಬಂತು ಮಕ್ಕಳೇ? -6. ನಂತರ RHS ಅನ್ನು ಮಾಡೋಣ ಮಕ್ಕಳೇ. ಈ ಸೂತ್ರವನ್ನು ಹಾಕ್ಕೊಳ್ಳಿ ಮಕ್ಕಳೇ. A ಡಿವೈಡೆಡ್ ಬೈ B ಪ್ಲಸ್ A ಡಿವೈಡೆಡ್ ಬೈ C. ನೋಡಿ ಮಕ್ಕಳೇ, A ಎಷ್ಟಿದೆ ಮಕ್ಕಳೇ? 12 ಡಿವೈಡೆಡ್ ಬೈ B -4 ಪ್ಲಸ್ A 12 ಡಿವೈಡೆಡ್ ಬೈ C 2. ನೋಡಿ ಮಕ್ಕಳೇ, 12 ಬೈ 4 ಪ್ಲಸ್ ಇಲ್ಲಿ ನೋಡಿ 12 ಬೈ 2. 4 ಒಂದ್ಲೆ 4, 4 ಮೂರ್ಲೆ 12. ಇಲ್ಲೂ ಸಹ 12 ಬೈ 2 ಅಂತ ಹಾಕ್ಕೊಳ್ಬೇಕು ಮಕ್ಕಳೇ. ಇದನ್ನ ಭಾಗಿಸ್ಬೇಕು. 2 ಒಂದ್ಲೆ 2, 2 ಆರ್ಲೆ 12. ಇಲ್ಲಿ ನೋಡಿ ಮಕ್ಕಳೇ, -3 ನಂತರ ಇಲ್ಲಿ ಯಾವುದೇ ಮೈನಸ್ ಚಿಹ್ನೆ ಇಲ್ಲ, ಹಾಗಾಗಿ +6. ಮೈನಸ್ ಇಂಟು ಪ್ಲಸ್ ಮೈನಸ್ ಮಕ್ಕಳೇ. -3ರಲ್ಲಿ 6ಅನ್ನು ಕಳೆದ್ರೆ -3. ಹಾಗಾಗಿ ಇದ್ರ ಉತ್ತರ ಏನು ಬರುತ್ತೆ ಮಕ್ಕಳೇ? -6 ನಾಟ್ ಈಕ್ವಲ್ ಟು -3. ಅರ್ಥ ಆಯ್ತಲ್ವಾ ಮಕ್ಕಳೇ? ಇದು ಉತ್ತರ ಬಂದಿದೆ ಮಕ್ಕಳೇ. ನಂತರ B ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಸಹ ವಿಭಾಜಕ ನಿಯಮದ ಪ್ರಕಾರ ಮಾಡಬೇಕು ಮಕ್ಕಳೇ. ನೋಡಿ LHS ಅನ್ನು ಮಾಡೋಣ. LHS A ಡಿವೈಡೆಡ್ ಬೈ B ಪ್ಲಸ್ C. A ಎಷ್ಟಿದೆ ಮಕ್ಕಳೇ? -10
ಡಿವೈಡೆಡ್ ಬೈ ಬಿ ಒಂದಿದೆ ಮಕ್ಕಳೇ ಪ್ಲಸ್ ಸಿ ಒಂದಿದೆ ಮಕ್ಕಳೇ. ನೋಡಿ ಮಕ್ಕಳೇ -10 ಡಿವೈಡೆಡ್ ಬೈ ಒಂದಕ್ಕೆ ಒಂದನ್ನು ಕೂಡಿದ್ರೆ 2 ಮಕ್ಕಳೇ ಇಸ್ ಈಕ್ವಲ್ ಟು -10 ಬೈ 2. 2 ಒಂದಲೇ 2, 2 5 10 ಮಕ್ಕಳೇ. ಉತ್ತರ ಎಷ್ಟು ಬಂತು ಮಕ್ಕಳೇ? -5. RHS ಅನ್ನು ಮಾಡೋಣ ಮಕ್ಕಳೇ. ನೋಡಿ A ಡಿವೈಡೆಡ್ ಬೈ B ಪ್ಲಸ್ A ಡಿವೈಡೆಡ್ ಬೈ C. A ಎಷ್ಟಿದೆ ಮಕ್ಕಳೇ? -10 ಡಿವೈಡೆಡ್ ಬೈ B ಒಂದಿದೆ ಮಕ್ಕಳೇ ಪ್ಲಸ್ A -10 ಡಿವೈಡೆಡ್ ಬೈ C ಒಂದಿದೆ ಮಕ್ಕಳೇ. ನಂತರ ಭಾಗಿಸಿ ಮಕ್ಕಳೇ. -10 ಬೈ 1 ಪ್ಲಸ್ -10 ಬೈ 1. ನೋಡಿ ಮಕ್ಕಳೇ 1ರಿಂದ 10 ಭಾಗಿಸಿದ್ರೆ 1 ಒಂದಲೇ 1, 1 10 10 ಆಗುತ್ತೆ ಮಕ್ಕಳೇ. ಇಲ್ಲೂ ಸಹ 1 10 10 ಆಗುತ್ತೆ. ಇಲ್ಲಿ ಉಳಿಯೋದೇನು ಮಕ್ಕಳೇ? -10 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ -10. ನಂತರ ನೋಡಿ ಮಕ್ಕಳೇ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ. ಹಾಗಾಗಿ 10ಕ್ಕೆ 10 ಕೂಡಿದ್ರೆ 20 -20. ಇದು ಸಹ ಸಮವಾಗಿಲ್ಲ ಮಕ್ಕಳೇ. -5 ನಾಟ್ ಈಕ್ವಲ್ ಟು -20. ಈ ಸೂತ್ರಕ್ಕೆ ಇದು ಸರಿ ಹೊಂದುತ್ತೆ ಮಕ್ಕಳೇ. ನಾಟ್ ಈಕ್ವಲ್ ಟು ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ 3 ನೋಡಿ ಮಕ್ಕಳೇ. ಖಾಲಿ ಸ್ಥಳ ತುಂಬಿರಿ ಅಂತ ಇದೆ. ಎ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 369 ಡಿವೈಡೆಡ್ ಬೈ ಡ್ಯಾಶ್ ಇಸ್ ಈಕ್ವಲ್ ಟು 369 ಅಂತ ಇದೆ ಮಕ್ಕಳೇ. ಈ ಸಂಖ್ಯೆಗೆ ಯಾವ ಸಂಖ್ಯೆಯಿಂದ ಭಾಗಿಸಿದರೆ 369 ಬರುತ್ತೆ ಮಕ್ಕಳೇ? 1ರಿಂದ ಭಾಗಿಸಿದರೆ 369 ಬರುತ್ತೆ ಅಲ್ವಾ. ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. -75 ಭಾಗಿಸು ಡ್ಯಾಶ್ ಈಸ್ ಈಕ್ವಲ್ ಟು -1 ಅಂತ ಇದೆ ಮಕ್ಕಳೇ. -75ಕ್ಕೆ ಯಾವ ಸಂಖ್ಯೆಯಿಂದ ಭಾಗಿಸಿದರೆ -1 ಬರುತ್ತೆ ಅಂತ ನೀವು ಕಂಡುಹಿಡಿಬೇಕು ಮಕ್ಕಳೇ. ನೋಡಿ 75ರಿಂದ ನಾವು ಭಾಗಿಸಿದರೆ -1 ಬರುತ್ತೆ ಮಕ್ಕಳೇ. ಮೈನಸ್ ಯಾಕೆ ಅಂತ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು ಮಕ್ಕಳೇ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ. ಇಲ್ಲಿ ಮೈನಸ್ ಹಾಕಿದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ. ಇಲ್ಲಿ ಅವರೇ ಕೊಟ್ಟಿದ್ದಾರೆ -1 ಬರಬೇಕು ಅಂತ. ಹಾಗಾಗಿ ಇಲ್ಲಿ 75 ಬರುತ್ತೆ ಮಕ್ಕಳೇ. 75 ಒಂದಲೇ 75, ಇಲ್ಲೂ ಸಹ 75 ಒಂದಲೇ 75. ಈ ರೀತಿ ಭಾಗಿಸ್ಬೇಕು ಮಕ್ಕಳೇ. ನಂತರ ನೋಡಿ ಸಿ ಲೆಕ್ಕವನ್ನು ಗಮನಿಸಿ. -206 ಡಿವೈಡೆಡ್ ಬೈ ಡ್ಯಾಶ್ ಈಸ್ ಈಕ್ವಲ್ ಟು 1 ಅಂತ ಇದೆ ಮಕ್ಕಳೇ. +1 ಅಂತ ಬಂದಿದೆ ಮಕ್ಕಳೇ. ಹಾಗಾದರೆ ಇಲ್ಲಿ -206. ಇಲ್ಲಿ ಆಲ್ರೆಡಿ ಮೈನಸ್ ಇದೆ. ಇಲ್ಲಿ ಮೈನಸ್ ಬರೆದ್ರೆ ಮಾತ್ರ ಇಲ್ಲಿ ಪ್ಲಸ್ ಆಗುತ್ತೆ. ಯಾಕಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಮಕ್ಕಳೇ. ನಂತರ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. -87 ಡಿವೈಡೆಡ್ ಬೈ ಡ್ಯಾಶ್ ಈಸ್ ಈಕ್ವಲ್ ಟು 87 ಅಂತ ಇದೆ ಮಕ್ಕಳೇ. ಇಲ್ಲಿ -1 ಆಗುತ್ತೆ ಮಕ್ಕಳೇ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ. ಹಾಗಾಗಿ +87 ಬರುತ್ತೆ. 87 ಡಿವೈಡೆಡ್ ಬೈ 1 ಮಾಡಿ ಮಕ್ಕಳೇ. 1 87 ಬರುತ್ತೆ. ಇಲ್ಲಿ ಪ್ಲಸ್ ಚಿಹ್ನೆ ಬರುತ್ತೆ ಮಕ್ಕಳೇ. ಯಾಕೆಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಇದೆ. ನಂತರ ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಡ್ಯಾಶ್ ಡಿವೈಡೆಡ್ ಬೈ 1 ಈಸ್ ಈಕ್ವಲ್ ಟು -87 ಅಂತ ಇದೆ ಮಕ್ಕಳೇ. ಇದರಿಂದ ಯಾವ ಸಂಖ್ಯೆಯನ್ನು ಭಾಗಿಸಿದ್ರೆ -87 ಬರುತ್ತೆ ಮಕ್ಕಳೇ? -87 1ರಿಂದ ಭಾಗಿಸಿದರೆ -87 ಬರುತ್ತೆ ಮಕ್ಕಳೇ. ನಂತರ ಎಫ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಡ್ಯಾಶ್ ಡಿವೈಡೆಡ್ ಬೈ 48 ಈಸ್ ಈಕ್ವಲ್ ಟು -1 ಅಂತ ಇದೆ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ -48 ಬರುತ್ತೆ ಮಕ್ಕಳೇ. -48 ಬೈ 48 ಮಾಡಿ ಮಕ್ಕಳೇ. -1 ಬರುತ್ತೆ. ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 20 ಡಿವೈಡೆಡ್ ಬೈ ಡ್ಯಾಶ್ ಈಸ್ ಈಕ್ವಲ್ ಟು -2 ಅಂತ ಇದೆ ಮಕ್ಕಳೇ. 20 ಯಾವ ಸಂಖ್ಯೆಯಿಂದ ಭಾಗಿಸಿದರೆ ನಮಗೆ ಉತ್ತರ 2 ಬರುತ್ತೆ ಮಕ್ಕಳೇ. 10 20. ಹಾಗಾದ್ರೆ ಇಲ್ಲಿ ಚಿಹ್ನೆ ಯಾವ್ದು ಬರುತ್ತೆ ಮಕ್ಕಳೇ? ಮೈನಸ್ ಬರುತ್ತೆ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಪ್ಲಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಇಲ್ಲಿ -2 ಇದೆ ಮಕ್ಕಳೇ. ನಂತರ ನೋಡಿ ಮಕ್ಕಳೇ, ಹೆಚ್ ಲೆಕ್ಕವನ್ನು ಗಮನಿಸಿ. ಡ್ಯಾಶ್ ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ ಮಕ್ಕಳೇ. 4ರಿಂದ ಯಾವ ಸಂಖ್ಯೆಯನ್ನು ಭಾಗಿಸಿದ್ರೆ ಉತ್ತರ 3 ಬರುತ್ತೆ ಮಕ್ಕಳೇ? 12 4ರಿಂದ ಭಾಗಿಸಿದ್ರೆ ಉತ್ತರ 3 ಬರುತ್ತೆ ಮಕ್ಕಳೇ. ನೋಡಿ ಇಲ್ಲೂ ಸಹ ಪ್ಲಸ್ ಇದೆ, ಇಲ್ಲೂ ಸಹ ಪ್ಲಸ್ ಇದೆ. ಹಾಗಾಗಿ ಇಲ್ಲೂ ಸಹ ಪ್ಲಸ್ ಬಂದಿದೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 4ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಎ ಡಿವೈಡೆಡ್ ಬೈ ಬಿ ಈಸ್ ಈಕ್ವಲ್ ಟು -3 ಆಗುವಂತೆ 5 ಜೊತೆ ಪೂರ್ಣಾಂಕ ಎ, ಬಿ ಗಳನ್ನು ಬರೆಯಿರಿ. ಅಂತಹ ಒಂದು ಜೊತೆ 6, -2. ಏಕೆಂದರೆ 6 ಡಿವೈಡೆಡ್ ಬೈ
-2 -3 ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬಾನೇ ಸುಲಭ ಇದೆ. a ಡಿವೈಡೆಡ್ ಬೈ b -3 ಅಂತ ಅವ್ರು ಕೊಟ್ಟಿದ್ದಾರೆ ಮಕ್ಕಳೇ. ನಮಗೆ ಉತ್ತರ -3 ಬರಬೇಕು ಮಕ್ಕಳೇ. ಈ ರೀತಿಯ ನಾವು 5 ಜೊತೆ ಪೂರ್ಣಾಂಕಗಳನ್ನ ಬರಿಬೇಕು ಮಕ್ಕಳೇ. ನೋಡಿ ಮಕ್ಕಳೇ, ನೀವು ಯಾವ ಸಂಖ್ಯೆನಾದ್ರೂ ತೆಗೆದುಕೊಳ್ಬಹುದು ಮಕ್ಕಳೇ, ಆದ್ರೆ ಉತ್ತರ -3 ಬರಬೇಕು. ನೋಡಿ 6 ಡಿವೈಡೆಡ್ ಬೈ -2. ನೋಡಿ ಮಕ್ಕಳೇ, 2 1 2, 2 3 6, ಇಲ್ಲಿ ಮೈನಸ್ ಇದೆ ಮಕ್ಕಳೇ, ಹಾಗಾಗಿ -3. ನಂತರ ನೋಡಿ 9 ಡಿವೈಡೆಡ್ ಬೈ -3, 3 1 3, 3 3 9, -3. 12 ಡಿವೈಡೆಡ್ ಬೈ -4, 4 1 4, 4 3 12, ಮೈನಸ್ ಇದೆ, ಹಾಗಾಗಿ -3. 18 ಡಿವೈಡೆಡ್ ಬೈ -6, 6 1 6, 6 3 18, -3. 24 ಡಿವೈಡೆಡ್ ಬೈ -8, 8 1 8, 8 3 24, ಇಲ್ಲೂ ಸಹ -3. ನೋಡಿ ಮಕ್ಕಳೇ, ಇಲ್ಲಿ ಪ್ರಶ್ನೆನಲ್ಲೇ ಕೊಟ್ಟಿದ್ದಾರೆ 6 -2 ಈ ರೀತಿಯಲ್ಲಿ ಬರುವ ಹಾಗೆ 5 ಜೊತೆ ಪೂರ್ಣಾಂಕಗಳು ಅಂತ ಕೊಟ್ಟಿದ್ದಾರಲ್ಲ ಮಕ್ಕಳೇ, ಇಲ್ಲಿ ಇದಾವಲ್ವಾ 6 -2, ಅದೇ ರೀತಿ 9 -3 ಅವುಗಳನ್ನು ಬರೆಯೋಣ ಮಕ್ಕಳೇ. ನೋಡಿ 6 -2, ನಂತರ 9 -3, 12 -4, 18 -6, 24 -8. ಈ ರೀತಿ ನಾವು 5 ಜೊತೆ ಪೂರ್ಣಾಂಕಗಳನ್ನು ಬರೀಬಹುದು ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 5ನೇ ಲೆಕ್ಕವನ್ನು ನೋಡೋಣ ಮಕ್ಕಳೇ. ಮಧ್ಯಾಹ್ನ 12 ಗಂಟೆಗೆ ಉಷ್ಣತೆಯು 0ಯಿಂದ ಮೇಲೆ 10 ಡಿಗ್ರಿ ಸೆಲ್ಸಿಯಸ್ ಇತ್ತು. ಮಧ್ಯರಾತ್ರಿಯವರೆಗೆ ಪ್ರತಿ ಗಂಟೆಗೆ 2 ಡಿಗ್ರಿ ಸೆಲ್ಸಿಯಸ್ ಅಂತೆ ಇಳಿಕೆಯಾದರೆ ಯಾವ ಸಮಯದಲ್ಲಿ ಉಷ್ಣತೆಯು 0ಗಿಂತ ಕೆಳಗೆ 8 ಡಿಗ್ರಿ ಸೆಲ್ಸಿಯಸ್ ಆಗಬಹುದು? ಮಧ್ಯರಾತ್ರಿಯಲ್ಲಿ ಉಷ್ಣತೆ ಎಷ್ಟಿರುತ್ತದೆ ಅಂತ ಪ್ರಶ್ನೆ ಇದೆ ಮಕ್ಕಳೇ. ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ನೋಡಿ, ಮಧ್ಯಾಹ್ನ 12 ಗಂಟೆಗೆ ಉಷ್ಣತೆಯು 0ಯಿಂದ ಮೇಲೆ 10 ಡಿಗ್ರಿ ಸೆಲ್ಸಿಯಸ್ ಇತ್ತು ಮಕ್ಕಳೇ. ಮಧ್ಯಾಹ್ನ 12 ಗಂಟೆ ನಂತರ ಮಧ್ಯರಾತ್ರಿಯವರೆಗೆ ಪ್ರತಿ ಗಂಟೆಗೆ, ಮಧ್ಯರಾತ್ರಿ ಅಂದರೆ ಮಧ್ಯರಾತ್ರಿ 12 ಗಂಟೆಯವರೆಗೆ 2 ಡಿಗ್ರಿ ಸೆಲ್ಸಿಯಸ್ ಅಂತೆ ಇಳಿಕೆ ಆಗ್ತಾ ಹೋಗುತ್ತೆ ಮಕ್ಕಳೇ. ಯಾವ ಸಮಯದಲ್ಲಿ ಉಷ್ಣತೆಯು 0ಗಿಂತ ಕೆಳಗೆ 8 ಡಿಗ್ರಿ ಸೆಲ್ಸಿಯಸ್ ಆಗಬಹುದು ಅಂತ ಪ್ರಶ್ನೆ ಇದೆ ಮಕ್ಕಳೇ. ನಂತರ ಮಧ್ಯರಾತ್ರಿಯಲ್ಲಿ ಉಷ್ಣತೆ ಎಷ್ಟಿರುತ್ತದೆ ಅಂತಲೂ ಸಹ ಕಂಡುಹಿಡಿಬೇಕು ಮಕ್ಕಳೇ. ನೋಡಿ ಮಕ್ಕಳೇ, ಮಧ್ಯಾಹ್ನ 12 ಗಂಟೆಗೆ ಉಷ್ಣತೆಯು 0ಯಿಂದ 10 ಡಿಗ್ರಿ ಸೆಲ್ಸಿಯಸ್ ಇತ್ತು ಮಕ್ಕಳೇ. ಪ್ರತಿ ಗಂಟೆಗೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇಳಿಕೆ ಆಗ್ತಾ ಇತ್ತು ಮಕ್ಕಳೇ? 2 ಡಿಗ್ರಿ ಸೆಲ್ಸಿಯಸ್ ಇಳಿಕೆ ಆಗ್ತಾ ಇತ್ತು. ಹಾಗಾದ್ರೆ ಮಧ್ಯಾಹ್ನ 12 ಗಂಟೆಯ ನಂತರ ಗಂಟೆಗೆ 2ರಂತೆ ಉಷ್ಣತೆ ಕಡಿಮೆ ಆಗ್ತಾ ಹೋಗುತ್ತೆ ಮಕ್ಕಳೇ. ನೋಡಿ, ಮಧ್ಯಾಹ್ನ 12 ಗಂಟೆಗೆ 0 ಪ್ಲಸ್ 10 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಲ್ವಾ? 1 ಗಂಟೆಗೆ 10 ಡಿಗ್ರಿನಲ್ಲಿ 2 ಡಿಗ್ರಿಯನ್ನು ಕಳಿಬೇಕು ಮಕ್ಕಳೇ, 8 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. 2 ಗಂಟೆಗೆ 8 ಡಿಗ್ರಿನಲ್ಲಿ ಮತ್ತೆ 2 ಡಿಗ್ರಿಯನ್ನು ಕಳೀರಿ ಮಕ್ಕಳೇ, 6 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ನಂತರ 3 ಗಂಟೆಗೆ 6 ಡಿಗ್ರಿನಲ್ಲಿ 2 ಡಿಗ್ರಿಯನ್ನು ಕಳೀರಿ ಮಕ್ಕಳೇ, 4 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ನಂತರ 4 ಗಂಟೆಗೆ 2 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. 5 ಗಂಟೆಗೆ 0 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಮಕ್ಕಳೇ. ನಂತರ 6 ಗಂಟೆಗೆ -2 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ನಂತರ 7 ಗಂಟೆಗೆ -4 ಡಿಗ್ರಿ, 8 ಗಂಟೆಗೆ -6 ಡಿಗ್ರಿ, 9 ಗಂಟೆಗೆ -8 ಡಿಗ್ರಿ ಸೆಲ್ಸಿಯಸ್, 10 ಗಂಟೆಗೆ -10 ಡಿಗ್ರಿ ಸೆಲ್ಸಿಯಸ್, 11 ಗಂಟೆಗೆ -12 ಡಿಗ್ರಿ ಸೆಲ್ಸಿಯಸ್, 12 ಗಂಟೆಗೆ -14 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಮಕ್ಕಳೇ. 12ರಿಂದ ನೀವು ಕೌಂಟ್ ಮಾಡ್ತಾ ಹೋಗಿ ಮಕ್ಕಳೇ. 12ರಿಂದ 1 2 3 4 5 6 7 8 9 10 11 12 ಅಂದರೆ 12 ತಾಸು ಮಕ್ಕಳೇ. ಇಲ್ಲಿ ಕ್ವಶನ್ ಏನಿದೆ ಮಕ್ಕಳೇ ನೋಡಿ, ಯಾವ ಸಮಯದಲ್ಲಿ ಉಷ್ಣತೆಯು 0ಗಿಂತ ಕೆಳಗೆ 8 ಡಿಗ್ರಿ ಸೆಲ್ಸಿಯಸ್ ಆಗಬಹುದು ಅಂತ ಪ್ರಶ್ನೆ ಇದೆ ಮಕ್ಕಳೇ. ಆ ಪ್ರಶ್ನೆಗೆ ಉತ್ತರ ನೋಡಿ, 9 ಗಂಟೆಗೆ -8 ಡಿಗ್ರಿ ಸೆಲ್ಸಿಯಸ್ ಆಗಿದೆ ಅಂದರೆ 0ಗಿಂತ ಕೆಳಗೆ ಅಂತ ಹೇಳಿದಾರೆ ಮಕ್ಕಳೇ. ನೋಡಿ, ಈ ರೀತಿ ಬರೀಬೇಕು. ರಾತ್ರಿ 9 ಗಂಟೆಗೆ ಉಷ್ಣತೆಯು -8 ಡಿಗ್ರಿ ಸೆಲ್ಸಿಯಸ್ ತಲುಪುವುದು. ಮಧ್ಯಾಹ್ನ 12ರಿಂದ ರಾತ್ರಿ 12ರವರೆಗೆ ಒಟ್ಟು 12 ಗಂಟೆಗಳು. ಪ್ರತಿ ಗಂಟೆಗೆ
-2 ಡಿಗ್ರಿ ಸೆಲ್ಸಿಯಸ್ ಇಳಿಕೆ ಆಗ್ತಾ ಇತ್ತು ಮಕ್ಕಳೇ. ಅದನ್ನು ಯಾವ ರೀತಿ ಮಾಡ್ಬೋದು ನೋಡಿ ಮಕ್ಕಳೇ. ಪ್ರತಿ ಗಂಟೆಗೆ 2 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಕಡಿಮೆ ಆಗ್ತಾ ಹೋದರೆ 12 ಗಂಟೆಗೆ 24 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಮಕ್ಕಳೇ. ಇದೆರಡನ್ನು ಗುಣಿಸಿ ಮಕ್ಕಳೇ. 2 2 4 2 1 2. ನಂತರ ಉಷ್ಣತೆಯಲ್ಲಾಗುವ ವ್ಯತ್ಯಾಸವನ್ನು ಹೆಂಗೆ ಕಂಡುಹಿಡಬೇಕು ಮಕ್ಕಳೇ. 10 ಡಿಗ್ರಿ ಸೆಲ್ಸಿಯಸ್ ಮೊದಲೇ ಇತ್ತು ತಾನೆ, ಅದರಲ್ಲಿ 24 ಡಿಗ್ರಿ ಸೆಲ್ಸಿಯಸನ್ನು ಕಳಿಬೇಕು ಮಕ್ಕಳೇ. 10 ಡಿಗ್ರಿನಲ್ಲಿ 24 ಡಿಗ್ರಿಯನ್ನು ಕಳೆದ್ರೆ -14 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಮಕ್ಕಳೇ. ಹಾಗಾದರೆ ಮಧ್ಯರಾತ್ರಿಯ ಉಷ್ಣತೆ ಎಷ್ಟು ಮಕ್ಕಳೇ? -14 ಡಿಗ್ರಿ ಸೆಲ್ಸಿಯಸ್. ನಂತರ 6ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಒಂದು ತರಗತಿ ಪರೀಕ್ಷೆಯಲ್ಲಿ ಪ್ರತಿ ಸರಿ ಉತ್ತರಕ್ಕೆ +3 ಅಂಕ ಮತ್ತು ಪ್ರತಿ ತಪ್ಪು ಉತ್ತರಕ್ಕೆ -2 ಅಂಕ ಮತ್ತು ಪ್ರಯತ್ನಿಸದ ಪ್ರಶ್ನೆಗಳಿಗೆ ಯಾವುದೇ ಅಂಕವನ್ನು ನೀಡಿರುವುದಿಲ್ಲ. ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಒಂದು ಪರೀಕ್ಷೆನಲ್ಲಿ ಸರಿ ಉತ್ತರಕ್ಕೆ +3 ಅಂಕ ಕೊಡ್ತಾರೆ ಮಕ್ಕಳೇ, ಪ್ರತಿ ತಪ್ಪು ಉತ್ತರಕ್ಕೆ -2 ಅಂಕ ಕೊಡ್ತಾರೆ ಮಕ್ಕಳೇ. ಪ್ರಯತ್ನಿಸದ ಪ್ರಶ್ನೆಗಳಿಗೆ ಯಾವುದೇ ಅಂಕವನ್ನು ನೀಡುವುದಿಲ್ಲ ಮಕ್ಕಳೇ. ಪ್ರಶ್ನೆಯನ್ನು ಗಮನಿಸಿ. ರಾಧಿಕಾ 20 ಅಂಕ ಗಳಿಸಿದಳು. ಅವಳು 12 ಸರಿ ಉತ್ತರ ನೀಡಿದರೆ ಎಷ್ಟು ಪ್ರಶ್ನೆಗಳನ್ನು ತಪ್ಪಾಗಿ ಉತ್ತರಿಸಿದ್ದಳು ಅಂತ ಪ್ರಶ್ನೆ ಇದೆ ಮಕ್ಕಳೇ. ರಾಧಿಕಾ ಗಳಿಸಿದ ಅಂಕ ಎಷ್ಟು ಮಕ್ಕಳೇ? 20 ಅಂಕಗಳು ಅಲ್ವಾ. ಅದರಲ್ಲಿ ಅವಳು 12 ಸರಿ ಉತ್ತರಗಳನ್ನು ನೀಡಿರ್ತಾಳೆ ಮಕ್ಕಳೇ. ಹಾಗಾದರೆ 12 ಸರಿ ಉತ್ತರ ಆದರೆ ಅವಳು ಗಳಿಸಿದಂತಹ ಅಂಕ ಎಷ್ಟಾಗುತ್ತೆ ಮಕ್ಕಳೇ? ಒಂದು ಸರಿ ಉತ್ತರಕ್ಕೆ 3 ಅಂಕ ಅಲ್ವಾ ಮಕ್ಕಳೇ. 12 ಸರಿ ಉತ್ತರಗಳಿಗೆ ನೀಡಿದ ಅಂಕ 12 × 3. 12 ಸರಿ ಉತ್ತರಗಳು ಮಕ್ಕಳೇ. 3 ಒಂದು ಪ್ರಶ್ನೆಗೆ 3 ಅಂಕಗಳು. ಹಾಗಾದರೆ 12 × 3 ಮಾಡಿ ಮಕ್ಕಳೇ. 12 3 36. 12 ಸರಿ ಉತ್ತರಗಳಿಗೆ ಅವಳು ಗಳಿಸಿದಂತಹ ಅಂಕಗಳು 36 ಮಕ್ಕಳೇ. ಹಾಗಾದರೆ ಏನು ಪ್ರಶ್ನೆ ಕೇಳಿದ್ರೆ ಅಂದರೆ ಎಷ್ಟು ಪ್ರಶ್ನೆಗಳನ್ನು ತಪ್ಪಾಗಿ ಉತ್ತರಿಸಿದ್ದಳು ಅಂತ ಪ್ರಶ್ನೆ ಇದೆ ಮಕ್ಕಳೇ. ತಪ್ಪು ಉತ್ತರಗಳಿಗೆ ಕಡಿತಗೊಳಿಸಿದ ಅಂಕ ಎಷ್ಟು ಮಕ್ಕಳೇ? ರಾಧಿಕಾ ಗಳಿಸಿದ ಅಂಕ 20 ಅಲ್ವಾ. ಅದರಲ್ಲಿ ಅವಳು 12 ಸರಿ ಉತ್ತರಗಳನ್ನು ಬರೆದಿರ್ತಾಳೆ. ಆವಾಗ ಪಡೆದಂತಹ ಅಂಕಗಳು 36 ಮಕ್ಕಳೇ. ಹಾಗಾಗಿ 20ರಲ್ಲಿ ನಾವು 36 ಕಳಿಬೇಕು ಮಕ್ಕಳೇ. ಆಗ 20ರಲ್ಲಿ 36 ಕಳೆದ್ರೆ -16. 16 ಇವಾಗ ಭಾಗಿಸಿ ಮಕ್ಕಳೇ. 16 ಬೈ -2. ಯಾಕೆಂದ್ರೆ ತಪ್ಪು ಉತ್ತರಗಳಿಗೆ ಕಡಿತಗೊಳಿಸಿದ ಅಂಕ ಎಷ್ಟು ಮಕ್ಕಳೇ? -16. ಅದರಲ್ಲಿ ಒಂದು ತಪ್ಪು ಉತ್ತರಕ್ಕೆ -2 ಅಂಕ ಮಕ್ಕಳೇ. ಹಾಗಾಗಿ 16 ಬೈ -2. 2 1 2 2 8 16. ಹಾಗಾದರೆ ಅವಳು ಎಷ್ಟು ಪ್ರಶ್ನೆಗಳಿಗೆ ತಪ್ಪು ಉತ್ತರ ಬರೆದಿದ್ದಾಳೆ ಮಕ್ಕಳೇ? 8 ಪ್ರಶ್ನೆಗಳಿಗೆ ತಪ್ಪು ಉತ್ತರಗಳನ್ನು ಬರೆದಿದ್ದಾಳೆ. ಅರ್ಥ ಆಯ್ತಲ್ವಾ ಮಕ್ಕಳೇ. ನಂತರದ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಮೋಹಿನಿ ಈ ಪರೀಕ್ಷೆಯಲ್ಲಿ -5 ಅಂಕ ಗಳಿಸುತ್ತಾಳೆ. ಆದಾಗ್ಯೂ ಅವಳು 7 ಸರಿ ಉತ್ತರ ನೀಡಿರುತ್ತಾಳೆ. ಎಷ್ಟು ಪ್ರಶ್ನೆಗಳನ್ನು ಅವಳು ತಪ್ಪಾಗಿ ಉತ್ತರಿಸಿದ್ದಳು ಅಂತ ಪ್ರಶ್ನೆ ಇದೆ ಮಕ್ಕಳೇ. ನೋಡಿ ಮಕ್ಕಳೇ ಗಮನಿಸಿ. ಮೋಹಿನಿ ಗಳಿಸಿದ ಅಂಕ ಎಷ್ಟು ಮಕ್ಕಳೇ? -5 ಅಂಕ. ಇಲ್ಲಿ ಪ್ರಶ್ನೆ ನೋಡಿ ಮಕ್ಕಳೇ. ಅವಳು 7 ಸರಿ ಉತ್ತರಗಳನ್ನು ನೀಡಿರ್ತಾಳೆ. ಒಂದು ಸರಿ ಉತ್ತರಕ್ಕೆ 3 ಅಂಕಗಳು ಮಕ್ಕಳೇ. ಇವಳು 7 ಸರಿ ಉತ್ತರಗಳನ್ನು ನೀಡಿರ್ತಾಳೆ. ಹಾಗಾದರೆ 7 ಸರಿ ಉತ್ತರಗಳಿಗೆ ನೀಡಿದ ಅಂಕ 7 × 3. 7 3 21 ಮಕ್ಕಳೇ. ನಂತರ ನೋಡಿ ತಪ್ಪು ಉತ್ತರಗಳಿಗೆ ಪಡೆದ ಅಂಕ. ತಪ್ಪು ಉತ್ತರಕ್ಕೆ -2 ಅಂಕ ಆಗುತ್ತೆ ಮಕ್ಕಳೇ. ನೋಡಿ -5. ಯಾಕೆಂದರೆ ಮೋಹಿನಿ ಗಳಿಸಿದಂತಹ ಅಂಕ -5 ಮಕ್ಕಳೇ. ಅದರಲ್ಲಿ ನಾವು 21 ಕಳಿಬೇಕು ಮಕ್ಕಳೇ. ಯಾಕೆಂದರೆ 7 ಸರಿ ಉತ್ತರಗಳನ್ನು ಅವಳು ನೀಡಿರ್ತಾಳೆ. ಹಾಗಾಗಿ ಅವಳು ಗಳಿಸಿದ ಅಂಕದಲ್ಲಿ 21 ಅಂಕವನ್ನು ನಾವು ಕಳಿಬೇಕು ಮಕ್ಕಳೇ. ನೋಡಿ -× - ಆಗುತ್ತೆ ಮಕ್ಕಳೇ. ಹಾಗಾಗಿ 5ಕ್ಕೆ 21 ಕೂಡಿದ್ರೆ 26 -26. ಯಾಕೆಂದರೆ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದು? ಮೈನಸ್ ಇದೆ. ನಂತರ ಒಂದು ತಪ್ಪು ಉತ್ತರಕ್ಕೆ ನೀಡಿದ ಅಂಕ ಎಷ್ಟು ಮಕ್ಕಳೇ? -2. ಒಂದು ತಪ್ಪು ಉತ್ತರ ಬರೆದ್ರೆ -2 ಅಂಕ ಆಗ್ತಾ ಇತ್ತು ಮಕ್ಕಳೇ. ತಪ್ಪು ಉತ್ತರಗಳ ಸಂಖ್ಯೆ -26 ಡಿವೈಡೆಡ್ ಬೈ -2. ಇವಾಗ ಭಾಗಿಸ್ಬೇಕು ಮಕ್ಕಳೇ. 26 ಬೈ 2. 2 1 2. ಇಲ್ಲಿ 2 1 2. 2 3 6. ಉತ್ತರ ಎಷ್ಟು ಬಂತು ಮಕ್ಕಳೇ? 13. ನೋಡಿ ಮಕ್ಕಳೇ, 13 ಪ್ರಶ್ನೆಗಳಿಗೆ ಮೋಹಿನಿ ತಪ್ಪಾಗಿ ಉತ್ತರಿಸಿದ್ದಾಳೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಪ್ರಶ್ನೆ 7 ಗಮನಿಸಿ ಮಕ್ಕಳೇ. ಒಂದು ಎಲಿವೇಟರ್ ಪ್ರತಿ ನಿಮಿಷಕ್ಕೆ 6 ಮೀಟರ್ ವೇಗದಲ್ಲಿ ಗಣಿಯೊಳಗೆ ಇಳಿಯುತ್ತದೆ. ಅದು ನೆಲಮಟ್ಟದ ಮೇಲೆ 10 ಮೀಟರ್ನಿಂದ ಇಳಿಯಲು ಪ್ರಾರಂಭಿಸಿದರೆ -350 ಮೀಟರ್ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಪ್ರಶ್ನೆ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, ಈ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಎಲಿವೇಟರ್ ಪ್ರತಿ ನಿಮಿಷಕ್ಕೆ
ಎಷ್ಟು ಮೀಟರ್ ವೇಗದಲ್ಲಿ ಗಣಿಯೊಳಗೆ ಇಳಿಯುತ್ತೆ ಮಕ್ಕಳೇ? 6 ಮೀಟರ್ ವೇಗದಲ್ಲಿ ಗಣಿಯೊಳಗೆ ಇಳಿಯುತ್ತೆ ಮಕ್ಕಳೇ. ಅದು ನೆಲಮಟ್ಟದ ಮೇಲೆ ಅಂದರೆ ನೆಲಮಟ್ಟದ ಮೇಲೆ 10 ಮೀಟರ್ನಿಂದ ಇಳಿಯಲು ಪ್ರಾರಂಭಿಸಿದರೆ -350 ಮೀಟರ್ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಇದೆ ಮಕ್ಕಳೇ. ನೋಡಿ, 10 ಮೀಟರ್ನಿಂದ ಇಳಿಯಲು ಪ್ರಾರಂಭಿಸಿದರೆ ಅದು ಕೆಳಗಡೆ -350 ಮೀಟರ್ ತಲುಪೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತದೆ ಅಂತ ನೀವು ಕಂಡುಹಿಡಿಬೇಕು ಮಕ್ಕಳೇ. ನೋಡಿ, ಪ್ರತಿ ನಿಮಿಷಕ್ಕೆ ಎಲಿವೇಟರ್ ಕೆಳಗೆ ಇಳಿಯುವ ಅಳತೆ ಎಷ್ಟು ಮಕ್ಕಳೇ? 6 ಮೀಟರ್. 10 ಮೀಟರ್ನಿಂದ ಇಳಿಯಲು ಪ್ರಾರಂಭಿಸಿದರೆ 10 ಮೈನಸ್ 350 ಮಕ್ಕಳೇ. ನೋಡಿ ಮಕ್ಕಳೇ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾಗಿ 350ಕ್ಕೆ 10 ಕೂಡಿದರೆ 360 ಮೀಟರ್. ನಂತರ 360 ಮೀಟರ್ ತಲುಪಲು ತೆಗೆದುಕೊಂಡ ಸಮಯ 360/6. ಯಾಕೆಂದರೆ 6 ಮೀಟರ್ ವೇಗದಲ್ಲಿ ಗಣಿಯೊಳಗೆ ಇಳಿಯುತ್ತೆ ಮಕ್ಕಳೇ. ಹಾಗಾದರೆ ಭಾಗಿಸಿ ಮಕ್ಕಳೇ, 360/6. 6 ಒಂದಲೇ 6, 6 36, ಈ 0ಗೆ 0. ಎಷ್ಟಾಯಿತು ಮಕ್ಕಳೇ? 60 ನಿಮಿಷಗಳು. ಪ್ರತಿ ನಿಮಿಷಕ್ಕೆ 6 ಮೀಟರ್ ವೇಗದಲ್ಲಿ ಗಣಿಯೊಳಗೆ ಇಳಿದ್ರೆ -350 ಮೀಟರ್ ತಲುಪೋದಕ್ಕೆ 60 ನಿಮಿಷಗಳು ತೆಗೆದುಕೊಳ್ಳುತ್ತೆ ಮಕ್ಕಳೇ. ನೋಡಿ, ಎಲಿವೇಟರ್ -350 ಮೀಟರ್ ಕೆಳಗೆ ಇಳಿಯಲು ತೆಗೆದುಕೊಂಡ ಸಮಯ 60 ನಿಮಿಷಗಳು. ಹಾಗಾದರೆ ಮಕ್ಕಳೇ, ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಅಧ್ಯಾಯವನ್ನು ತಿಳಿಯೋಣ ಮಕ್ಕಳೇ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.